ಸ್ವಾಗತ ಸುಸ್ವಾಗತ. ನಾನು ಇವತ್ತು ನಿಮ್ಮೆಲ್ಲರಿಗೂ ತರಕಾರಿಗಳ ಮಸಾಲೆ ರೊಟ್ಟಿ ಮಾಡೋದನ್ನು ಕೊಡ್ತಾ ಇದ್ದೀನಿ. ಬನ್ನಿ ಹೆಂಗೆ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ಅದರ ಇಂಗ್ರೀಡಿಯೆಂಟ್ಸ್. ಮೊದಲಿಗೆ ನಾ ಇಲ್ಲಿ ಒಂದು ಇಡೀ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ನೆಕ್ಸ್ಟ್ ನಾ ಇಲ್ಲಿ ಒಂದು ಸ್ವಲ್ಪ ಮೂಲಂಗಿನ ತುರಿದಿಟ್ಕೊಂಡಿದ್ದೀನಿ, ಒಂದು ಮೂಲಂಗಿನ, ಮತ್ತೆ ಒಂದು ಕ್ಯಾಪ್ಸಿಕಮ್ನ ಈ ರೀತಿ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾ ಇಲ್ಲಿ ಮಾಗಿಕಾಯಿ ತಗೊಂಡಿದ್ದೀನಿ, ಮಾಗಿಕಾಯಿನ ತುರಿದಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಕ್ಯಾರೆಟ್ ತಗೊಂಡಿದ್ದೀನಿ, ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾ ಇಲ್ಲಿ ಹಸಿಮೆಣಸಿಕಾಯಿ ತಗೊಂಡಿದ್ದೀನಿ, ಒಂದು 3ರಿಂದ 4. ಒಂದು ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಬೆಳ್ಳುಳ್ಳಿ ಹೆಸರು ಬಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಚಕ್ಕೆ, ಒಂದು 4ರಿಂದ 5 ಲವಂಗ ತಗೊಂಡಿದ್ದೀನಿ. ಬನ್ನಿ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ. ಈಗ ಇದು ಪೇಸ್ಟ್ ಆಗಿ ರೆಡಿ ಆಗಿದೆ. ಬನ್ನಿ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ. ಈಗ ನೆಕ್ಸ್ಟ್ ನಾ ಇಲ್ಲಿ ಒಂದು ಸ್ವಲ್ಪ ಅಕ್ಕಿ ತಗೊಂಡಿದ್ದೀನಿ. ನಾವು 4 ಜನಕ್ಕೆ ಮಾಡ್ತಿರೋದ್ರಿಂದ ಇಷ್ಟು ಸ್ವಲ್ಪ 10 ರೊಟ್ಟಿ ಆಗಾಗ ಮಾಡ್ತಾ ಇದ್ದೀವಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ, ಎಷ್ಟು ಬೇಕಷ್ಟು. ಬನ್ನಿ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಈಗ ಸ್ವಲ್ಪ ಅರಿಶಿನ ಹಾಕೊತಾ ಇದ್ದೀನಿ. ಈಗ ಇದನ್ನ ಹಾಕೊಂಡು ಕ್ಲೀನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಬ್ಬಿಟ್ಕೊಂಡಿರೋ ಮಿಶ್ರಣ ಹಾಕಿ ಈಗ ಮಸಾಲೆ ಎಲ್ಲ ಈ ರೀತಿ ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನೀಗ ಇದಕ್ಕೆ ತರಕಾರಿಗಳನ್ನ ಹಾಕೊತಾ ಇದ್ದೀನಿ. ನೀವು ಇಷ್ಟು ತರಕಾರಿ ಅಲ್ದೇನೆ ಬೇರೆ ಯಾವ ತರಕಾರಿನೂ ಬೇಕಾದ್ರೆ ಹಾಕೋಬಹುದು, ಚೆನ್ನಾಗೇ ಇರುತ್ತೆ. ತರಕಾರಿನೆಲ್ಲ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ತರಕಾರಿಲೇ ನೀರಿರೋದ್ರಿಂದ ಆಮೇಲೆ ನೋಡ್ಕೊಂಡು ನೀರು ಹಾಕೋಬೇಕು. ನೋಡಿ, ಈಗ ಫಸ್ಟ್ ತರಕಾರಿನೆಲ್ಲ ಕ್ಲೀನಾಗಿ ಅಕ್ಕಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನ ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡೋಣ. ಕೈಯಲ್ಲಿ ಕಲ್ಸಕ್ಕಾಗಲ್ಲ ಇಲ್ಲ ಅಂದ್ರೆ, ಅದಕ್ಕೆ ತಣ್ಣಗಾಗಕ್ಕೆ ಬಿಡೋಣ. ಈಗ ಇದು ತಣ್ಣಗಾಗಿದೆ. ನೆಕ್ಸ್ಟ್ ನಾವೀಗ ಇದನ್ನ ಕೈಗಳ ಸಹಾಯದಿಂದ ಕ್ಲೀನಾಗಿ ಕಲ್ಸ್ಕೊಳ್ಳೋಣ. ಸಾಕಾಗಿಲ್ಲ ಅಂದ್ರೆ ನೀವು ತಣ್ಣೀರನ್ನೇ ಉಪಯೋಗಿಸ್ಕೋಬಹುದು. ಹಿಟ್ಟು ಕಲಸಿ ರೆಡಿ ಆಗಿದೆ. ನೀವು ಅದಕ್ಕೆ ಹಿಟ್ಟನ್ನ ಕಲ್ಸ್ಕೋಬೇಕು. ಬನ್ನಿ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಒಂದು ರೊಟ್ಟಿಗಾಗಷ್ಟು ಒಂದು ಸ್ವಲ್ಪ ಉಂಡೆ ತಗೊಂಡ್ಬಿಟ್ಟು ಈ ರೀತಿ ಮೆತ್ಕೊಂಡು ಅದನ್ನ ಒಂದು ಎಣ್ಣೆ ಕವರ್ ಅಥವಾ ಬಟರ್ ಪೇಪರ್ ಮೇಲೆ ಹಾಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಪೇಪರ್ಗೆ. ನೆಕ್ಸ್ಟ್ ಇದನ್ನ ಈ ರೀತಿ ಒತ್ಕೋಬೇಕು. ನೋಡಿ, ನೀವು ರೊಟ್ಟಿನ ಇದೇ ರೀತಿ ಕೈಗಳ ಸಹಾಯದಿಂದ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಒತ್ಕೋಬೇಕು. ಈಗ ಕೈನ ಎಣ್ಣೆ ಬೇರ್ ಮಾಡ್ಕೊಂಡು ಈ ರೀತಿ ನಿಧಾನಕ್ಕೆ ರೊಟ್ಟಿನ ಒತ್ತುತ್ತಾ ಹೋಗ್ಬೇಕು. ಸೈಡ್ಸ್ಗಳನ್ನೆಲ್ಲ ಹಂಗೆ ಕವರ್ ಮಾಡ್ಕೊಂಡು ಕ್ಲೀನಾಗಿ ಒತ್ತುತ್ತಾ ಹೋಗ್ಬೇಕು. ನಾನು ಕಬ್ಬಿಣದ ಹಂಚು ತಗೊಂಡಿದ್ದೀನಿ, ಅದನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಹಂಚು ಕಾದಿದೆ. ಇದಕ್ಕೆ ತಟ್ಟಿಟ್ಕೊಂಡಿರೋಂಥ ರೊಟ್ಟಿನ ಹಾಕೊತಾ ಇದ್ದೀನಿ. ಈ ರೀತಿ ರೊಟ್ಟಿನ ಹಾಕೋಬೇಕು. ಈ ರೀತಿ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ರೊಟ್ಟಿನ. ಸೂಪರ್ ಆದಂತ ಟೇಸ್ಟಿ ಆದಂತ ಕಾಯಿ ಚಟ್ನಿ ಜೊತೆ ಸವಿಗೆ ಸಿದ್ಧ ಆದಂತ ಮಸಾಲೆ ತರಕಾರಿ ರೊಟ್ಟಿ ರೆಡಿ ಆಗಿದೆ. ನೀವು ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ. ವಿಡಿಯೋ ಇಷ್ಟ ಆಗಿಲ್ಲ ಬೇಕಾದ್ರೆ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡೋದಂತ ಮರಿಲೇಬೇಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.